ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಾವೀಗ ಇರೋದು ಕೇರಳದಲ್ಲಿ ತ್ರಿವೇಂದ್ರಂ. ಸೊ ನಮ್ಮ ಸಿಸ್ಟರ್ ಮನೆಗೆ ಬಂದಿರೋದು. ಸೊ ಹಾಗೆ ಎಲ್ಲರೂ ಶಾಪಿಂಗ್ ಹೋಗೋಣ ಅಂತ ಶಾಪಿಂಗ್ಗೆ ಹೊರಟ್ವಿ. ಅವಳು ಕೂಡ ರೀಸೆಂಟಾಗಿ ಈ ಗೋಲ್ಡ್ ಕವರಿಂಗ್ ಜ್ಯುವೆಲರ್ಸ್ ತೊಗೊಂಡಿದ್ಲಂತೆ. ಸೊ ಹೇಗಿರುತ್ತೆ, ನಾನು ಕೂಡ ತೊಗೊಳ್ಳೋಣ, ಮತ್ತು ಪ್ರೈಸ್ ಕೂಡ ತುಂಬ ಕಡಿಮೆ ಇದೆ ಅಂತ ಹೇಳಿದ್ಲು. ಅದಕ್ಕೆ ಅವಳೇ ಕರ್ಕೊಂಡು ಹೋಗ್ತಾ ಇದ್ದಾಳೆ ಈ ಶಾಪಿಗೆ. ಬನ್ನಿ, ಕಲೆಕ್ಷನ್ಸ್ ಹೇಗಿದೆ ನಿಮಗೂ ಕೂಡ ತೋರಿಸ್ತೀನಿ. ಗೋಲ್ಡ್ ಕವರಿಂಗ್ ಜ್ಯುವೆಲರ್ಸ್. ಈ ಜ್ಯುವೆಲ್ಸ್ನ ನೋಡ್ತಾ ಇದ್ರೆ ಇದು ಗೋಲ್ಡಾ ಅಥವಾ ಉಮಾ ಗೋಲ್ಡಾ ಅಂತ ಹೇಳೋದೇ ತುಂಬ ಕಷ್ಟ ಇವಾಗಿನ ದಿನದಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಇವೆಲ್ಲ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಅಲ್ವಾ, ಆದರೆ ಇದು ಯಾವುದು ಗೋಲ್ಡ್ ಅಲ್ಲ, ಇದೆಲ್ಲ 1 ಗ್ರಾಮ್ ಗೋಲ್ಡ್ ಜ್ಯುವೆಲರ್ಸ್ ಅಂತ ಕರೀತಾರೆ. ಸೊ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಬನ್ನಿ ಫ್ರೆಂಡ್ಸ್, ಎಕ್ಸ್ಪ್ಲೋರ್ ಮಾಡ್ತೀನಿ. ಈ 1 ಗ್ರಾಮ್ ಗೋಲ್ಡ್ ಜ್ಯುವೆಲರ್ಸಲ್ಲಿ ಕಂಪ್ಲೀಟ್ ಸೆಟ್ ಇದೆ. ಬ್ರಾಸ್ಲೆಟ್, ಚೈನ್ ತೊಗೋಬೋದು, ಇಯರಿಂಗ್ಸ್ ತೊಗೋಬೋದು, ಅಥವಾ ಯಾವುದಾದ್ರು ಡಾಲರ್ಸ್ ತೊಗೋಬೋದು, ರಿಂಗ್ಸ್ ತೊಗೋಬೋದು. ಬನ್ನಿ ಏನೇನು ಕನೆಕ್ಷನ್ಸ್ ಇದೆ ನಿಮಗೂ ಕೂಡ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರೋದು ಕಂಪ್ಲೀಟ್ ಇಯರಿಂಗ್ ಸೆಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ಸಿಂಪಲ್ ಆಗಿ ಡೈಲಿ ವೇರಿಗೆ ನಾವು ಇದನ್ನು ವೇರ್ ಮಾಡ್ಬೋದು. ಸ್ಟಡ್ಸ್ ಕೂಡ ಇದ್ವು. ಇಲ್ಲ ನಮ್ಗೆ ಯಾವುದಾದ್ರು ಫಂಕ್ಷನಿಗೆ ಜುಮ್ಕಾ ಥರ ವೇರ್ ಮಾಡಬೇಕು ಅಂದರೆ ಅದು ಕೂಡ ಇದ್ವು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟ್ ರಿಂಗ್ ಸೆಕ್ಷನ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟೊಂದು ರಿಂಗ್ಸ್ ಇದ್ದಾವೆ. ಇದು ಗೋಲ್ಡ್ ಅಲ್ಲ, 1 ಗ್ರಾಮ್ ಗೋಲ್ಡು. ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ನಾನು ಇಯರಿಂಗ್ ತುಂಬ ಇಷ್ಟಪಟ್ಟು ತೊಗೊಳ್ಬೇಕು ಅಂತ ಅಂದ್ಕೊಂಡೆ. ಇದನ್ನು ನಾನು ಈ ಥರ ಜಾಸ್ತಿ ಇಷ್ಟಪಡ್ತೀನಿ. ಒಂಥರ ಜೆ ಟೈಪ್ ಇಯರಿಂಗ್ಸ್ ಅಂತಲೇ ಕರೀತಾರೆ ಅದನ್ನು. ಅದು ನಾನು ಡೈಲಿ ವೇರಿಗೆ ಜಾಸ್ತಿ ವೇರ್ ಮಾಡ್ತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಅದರಲ್ಲೇ ಕಲೆಕ್ಷನ್ಸನ್ನು ಹುಡುಕ್ತಾ ಇರ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ಬ್ರಾಸ್ಲೆಟ್ಸು. ತಿನ್ನು ಚೈನಲ್ಲಿ ತುಂಬ ಸಿಂಪಲ್ಲಾಗೇ ಇತ್ತು. ಈ ಕಡೆ ಎಲ್ಲ ಇರೋದು ಸ್ವಲ್ಪ ನೆಕ್ ಚೈನ್ಸು. ಅವು ಕೂಡ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿತ್ತು. ಆಫೀಸ್ ವೇರಿಗೆಲ್ಲ ಡೈಲಿ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ವೇರ್ ಮಾಡಿದ್ರು ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾನು ಕೂಡ ಒಂದು ತೊಗೊಂಡು, ಎಲ್ಲರೂ ಒಂದೊಂದು ತೊಗೊಂಡ್ವಿ. ಆ್ಯಕ್ಚುಲಿ ನಾನು, ದಿವ್ಯಾ, ನನ್ನ ಸಿಸ್ಟರ್ಸು ಕೂಡ ಎಲ್ಲರೂ ಒಂದೊಂದು ತೊಗೊಂಡ್ವಿ. ಎಲ್ಲರೂ ಒಂದು ಕಂಪ್ಲೀಟ್ ಸೆಟ್ ತೊಗೊಂಡ್ರು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಅಷ್ಟು ಇಷ್ಟ ಆಯಿತು. ಸೊ ಏನೇನಪ್ಪ ಅಂತಂದರೆ ನೆಕ್ ಚೈನ್ಸು, ಬ್ರಾಸ್ಲೆಟ್ಸ್, ಮತ್ತು ಬೆರಳಿಗೆ ರಿಂಗು, ಮತ್ತು ಇಯರಿಂಗ್ ಸೆಟ್ಟು. ಸೊ ನಮ್ಮ ಜೊತೆಗೆ ಶಾಪಿಂಗ್ ಮಾಡೋದಕ್ಕೆ ನನ್ನ ತಮ್ಮಂದಿರು ಮತ್ತು ನಮ್ಮ ಹಸ್ಬೆಂಡು ಎಲ್ಲರೂ ಕೂಡ ಬಂದಿದ್ವಿ. ಯಾಕಂದರೆ ಕೇರಳಕ್ಕೆ ನಾವೆಲ್ಲರೂ ಜೊತೆಗೆ ಹೋಗಿದ್ವಲ್ಲ, ಶಾಪ್ ಮಾಡೋದಕ್ಕೂ ಕೂಡ ಜೊತೆಗೆ ಹೋಗಿದ್ವಿ. ಸೊ ನಾವಿಲ್ಲಿ ಜ್ಯುವೆಲರ್ಸ್ ತೊಗೊಳ್ತಾ ಇದ್ರೆ ಅವರೆಲ್ಲ ಸೈಡಲ್ಲಿ ಕುತ್ಕೊಂಡು ನಗ್ತಾ ಇದ್ರು, ಇವ್ರು ಎಷ್ಟು ತೊಗೊಳ್ತಾರೆ ಅಂತ. ನೋಡಿ ಎಲ್ಲ ಯಾವ ಥರ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈ ಚಿಕ್ಕದು ಚೈನ್ ತೊಗೊಂಡೆ. ನೆಕ್ಸ್ಟು ಒಂದು ಇಯರಿಂಗ್ ತೊಗೊಂಡೆ. ಯಾವುದು ನಾನು ತೊಗೊಂಡಿದ್ದು? ಇದು ಈ ಥರ ಚೈನ್ಸ್ ಒಂದು ತೊಗೊಂಡೆ. ಡೈಲಿ ಆಫೀಸ್ ವೇರಿಗೆ ಚೆನ್ನಾಗಿರುತ್ತೆ ಅಂತ. ನಡೀರಿ. ಸೊ ಎಲ್ಲ ಪರ್ಚೇಸ್ ಆಯಿತು. ಈಗ ಬೇರೆ ಶಾಪಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಆಲ್ರೆಡಿ ತೋರಿಸ್ದಂಗೆ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ. 1 ಗ್ರಾಮ್ ಗೋಲ್ಡ್ ಜ್ಯುವೆಲರ್ಸ್ ಅಂತಂದರೆ ಒಂದು ಚೈನ್ ತೊಗೊಂಡಿದ್ದೀನಿ, ಒಂದು ಬ್ರಾಸ್ಲೆಟ್, ಒಂದು ಇಯರಿಂಗ್, ಕಂಪ್ಲೀಟ್ ಸೆಟ್ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಕೂಡ ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸಿಂಪಲ್ ಆಗಿ ಸ್ಟಾರ್ ಡಿಸೈನ್ ಇದೆ. ಇದು ಚೈನ್ ತೊಗೊಂಡೆ. ನೆಕ್ಸ್ಟ್ ತೊಗೊಂಡಿದ್ದು ಇದೊಂದು ಬ್ರಾಸ್ಲೆಟು ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ. ಆಮೇಲೆ ಈ ಇಯರಿಂಗ್ ಒಂದು ತೊಗೊಂಡೆ. ಫ್ರೆಂಡ್ಸ್, ಈಗ ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ಇದು ಎಷ್ಟು ತಿನ್ನಾಗಿದೆ. ತುಂಬ ಸಿಂಪಲ್ ಆಗಿದೆ. ಸಿಂಪಲ್ ಆಗಿರೋದೇ ಆ್ಯಕ್ಚುಲಿ ತುಂಬ ಲುಕ್ಕಾಗಿ ಕಾಣೋದು. ಸೊ ಬನ್ನಿ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಅಡ್ಜಸ್ಟಬಲ್ ಇದೆ. ಶಾರ್ಟ್ ಆದರೂ ಮಾಡ್ಕೋಬೋದು, ಲಾಂಗ್ ಆದರೂ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ಶಾರ್ಟ್ ಮಾಡ್ಕೊಂಡೆ ಅನಿಸುತ್ತೆ. ಸ್ವಲ್ಪ ಉದ್ದ ಮಾಡ್ಕೊಳ್ತೀನಿ ತಗೊಳ್ಳಿ. ಫ್ರೆಂಡ್ಸ್ ನೋಡಿ, ಒಂಚೂರು ಉದ್ದ ಮಾಡಿಕೊಂಡೆ. ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಸಿಂಪಲಾಗಿ ತೊಗೊಳ್ತೀವೋ ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ನಾನು ಇಯರಿಂಗ್ ವೇರ್ ಮಾಡ್ತೀನಿ.
ಸೊ ನೆಕ್ಸ್ಟ್ ಬ್ರಾಸ್ಲೆಟ್ ನೋಡಿ, ಎಷ್ಟು ತಿನ್ನಾಗಿ ಎಷ್ಟು ಚೆನ್ನಾಗಿದೆ. ಸೊ ಇದು ಕೂಡ ಅಡ್ಜಸ್ಟಬಲ್ ಇದೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಸೊ ಆಫೀಸ್ ವೇರಿಗೆ ಕೂಡ ಇದು ಸೂಟಬಲ್ ಆಗುತ್ತೆ ನೋಡಿ. ಸೊ ಬ್ರಾಸ್ಲೆಟ್, ಇಯರಿಂಗ್ ಆ್ಯಂಡ್ ಚೈನು ಇದೆಲ್ಲ 3 ಕೂಡ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರ್ಸು. ಸೊ ಡೈಲಿ ವೇರಿಗೆ, ಆಫೀಸ್ ವೇರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಡಿಸೈನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.